ಭಾರತ ಸರ್ಕಾರದ ಮಹತ್ವಾಕಾಂಕ್ಷಿಯ ಕಾರ್ಯಕ್ರಮಗಳಲ್ಲಿ ಒಂದು ಪ್ರಧಾನಮಂತ್ರಿ ಆವಾಸ್ ಯೋಜನೆ. ಆದರೆ ಈ ಪ್ರಧಾನಮಂತ್ರಿ ಆವಾಸ್ ಯೋಜನೆಯ ಕಥೆ ವ್ಯಥೆ ಯಾವ ರೀತಿಯಾಗಿದೆ ಅನ್ನೋದನ್ನ ತೋರಿಸ್ತಾ ಇದೆ. ಮನೆ ಆಸೆಯ ಕನಸು ಕಂಡವರಿಗೆ ಸರ್ಕಾರದಿಂದ ಬಿಗ್ ಶಾಕ್ ಆಗಿದೆ. ಸೂರು ಕಟ್ಟಿಕೊಳ್ಳುವ ಕನಸು ಕಂಡವರಿಗೆ ಎಳ್ಳು ನೀರು ಬಿಡ್ತಾ ಸರ್ಕಾರ ಅನ್ನುವಂಥದ್ದು. ಕಾರಣ ಶಾಸಕ ಎಸ್ ಟಿ ಸೋಮಶೇಖರ್ ಅವರ ಕ್ಷೇತ್ರದಲ್ಲೇ ಆದಂತಹ ಸಮಸ್ಯೆ. ಇದು ಪ್ರಧಾನಮಂತ್ರಿ ಆವಾಸ್ ಯೋಜನೆ ಕಥೆ ವ್ಯಥೆ ಸ್ಟೋರಿ. ಸ್ಲಂ ಬೋರ್ಡ್ ಅಧಿಕಾರಿಗಳಿಗೆ ಆಟ ಆದರೆ ಫಲಾನುಭವಿಗಳಿಗೆ ನಿಜಕ್ಕೂ ಸಂಕಷ್ಟ. ಸ್ವಂತ ಮನೆ ಆಸೆ ಕಂಡಿದ್ದ ಉಳ್ಳಾಲದ ಉಪನಗರದ ಬಡಜನರು 2017ರಲ್ಲಿ 360 ಮನೆಗಳ ಅನುಮೋದನೆಯನ್ನ ಮಾಡಿತ್ತು ಸ್ಲಂ ಬೋರ್ಡ್. ಶೀಟ್ ಮನೆಗಳ ಕೆಡವಿ 20,000 ಡಿಡಿ ಕಟ್ಟಿದ್ದ ಫಲಾನುಭವಿಗಳಿಗೆ 350 ಚದರ ಅಡಿಯಲ್ಲಿ 1.5 ಲಕ್ಷ ಖರ್ಚು ಮಾಡಿದ್ರು ಜನರು. 10 ವರ್ಷ ಆದರೂ ಕೂಡ ಅವರ ಕನಸು ಮಾತ್ರ ನನಸಾಗಿಲ್ಲ. ಶೀಟ್ ಮನೆಯೂ ಇಲ್ಲ, ಸ್ವಂತ ಸೂರು ಸಿಕ್ಕಿಲ್ಲ ಅಂತ ಜನ ಈಗ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಅಧಿಕಾರಿಗಳೇ ನಮಗೆ ಸೂರು ಕೊಡಿಸಿ ಅಂತ ನಿವಾಸಿಗಳು ಗೋಳಾಡ್ತಿದ್ದಾರೆ. ಎರಡು 2017ರಲ್ಲಿ 360 ಮನೆಗಳಿಗೆ ಅನುಮೋದನೆ ಮಾಡಿತ್ತು ಸ್ಲಂ ಬೋರ್ಡ್. ಶೀಟ್ ಮನೆಗಳನ್ನ ಕೆಡವಿ ಅಲ್ಲಿ ಮನೆ ಕಟ್ಕೊಡ್ತೀವಿ ಅಂತ 20,000 ಡಿಡಿಯನ್ನ ಕೂಡ ಕಟ್ಟಿಸ್ಕೊಳ್ಳಲಾಗಿತ್ತು. ಆದರೆ ಆ ಕಡೆ ಶೀಟ್ ಮನೇನೂ ಇಲ್ಲ, ಮನೇನೂ ಇಲ್ಲ ಅನ್ನುವಂತಹ ಪರಿಸ್ಥಿತಿ. ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಡಿಯಲ್ಲಿ ಜನರಿಗೆ, ಬಡ ಜನರಿಗೆ ಸೂರು ಕೊಡುವುದಾಗಿ ಹೇಳಿ ಈಗ ಬಡ ಜನರು ಬೀದಿಗೆ ಬಿದ್ದಿರುವಂತಹ ಘಟನೆ ನಡೆದಿರುವಂಥದ್ದು. ಕೆಂಗೇರಿ ಬಳಿ ಇರುವಂತಹ ಉಳ್ಳಾಲ ಉಪನಗರದಲ್ಲಿ ನಡೆದಿರುವಂತಹ ಘಟನೆ. ಸದ್ಯಕ್ಕೆ ನಾವಿಲ್ಲಿ ನೋಡ್ಬೋದು ಪರಿಸ್ಥಿತಿ ಯಾವ ರೀತಿ ಇದೆ ಅಂತ ಹೇಳಿ. ಉಳ್ಳಾಲ ಉಪನಗರದಲ್ಲಿರುವಂತಹ ಸುಮಾರು ಒಂದು 300-350ಕ್ಕೂ ಹೆಚ್ಚು ಬಡ ಜನರಿಗೆ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಡಿಯಲ್ಲಿ ಮನೆಗಳನ್ನು ಕೊಡ್ತೀವಿ ಅಂತ ಹೇಳಿ ಅದಕ್ಕೊಂದು ಸ್ಯಾಂಕ್ಷನ್ ಕೂಡ ಆಯಿತು. ಮನೆಗಳು ಕೂಡ ಅವರಿಗೆ ಸಿಗುತ್ತೆ ಅನ್ನುವಂತಹ ಖುಷಿಯಲ್ಲಿದ್ದರು ಬಡ ಜನರು. ಅದೇ ರೀತಿ ಅವರು ಡಿಡಿಯನ್ನು ಕೂಡ ಕಟ್ಟಿಸ್ಕೊಂಡಿದ್ದಾರೆ. ಅಧಿಕಾರಿಗಳು 20,000 ಡಿಡಿಯನ್ನು ಕೂಡ ಕಟ್ಟಿದ್ದಾರೆ ಏನು ಬಡ ಜನರು. ಆದರೆ ಈಗ ಸದ್ಯಕ್ಕೆ ಮನೆಗಳ ಪರಿಸ್ಥಿತಿಯನ್ನು ನೋಡಿದರೆ ಗೊತ್ತಾಗುತ್ತೆ ಯಾವ ರೀತಿ ಇದೆ ಅಂತ. 2017ರಲ್ಲಿ ಇದು ಆಗಿರುವಂಥದ್ದು, ಸ್ಯಾಂಕ್ಷನ್ ಆಗಿರುವಂಥದ್ದು. 10 ವರ್ಷ ಆಯಿತು. 10 ವರ್ಷದಲ್ಲೂ ಇಡೀ ಮನೆ ಯಾವ ರೀತಿಯಾಗಿದೆ ಅಂತಂದರೆ ಒಂದು ರೀತಿಯಲ್ಲಿ ಭೂತ ಬಂಗ್ಲೆ ಥರ ಆಗಿದೆ. ಯಾಕಂತಂದರೆ ಪೂರ್ತಿ ಮನೆ ಒಳಗಡೆ ಗಿಡ ಎಲ್ಲವೂ ಕೂಡ ಎದ್ದು ಇರುವಂಥದ್ದು. ಹಾಗಾಗಿ ಪಾಳು ಬಿದ್ದ ಮನೆ. 350 ಚದರ ಮೀಟರ್ ಅಡಿಯಲ್ಲಿ ಈ ಒಂದು ನಿರ್ಮಾಣ ಆಗಿರುವಂತಹ ಮನೆ. ಸುಮಾರು ಜನರು ಏನು ಬಡವರು ತಮಗೆ ಒಂದು ಸೂರು ಸಿಗುತ್ತೆ, ನಾವೊಂದು ಜೀವನವನ್ನು ಕಟ್ಟಿಕೊಳ್ಬಹುದು ಅನ್ನುವಂತಹ ಒಂದು ನಿರೀಕ್ಷೆಯಲ್ಲಿದ್ದರು, ಆಸೆಯಲ್ಲಿದ್ದರು. ಆದರೆ ಯಾರಿಗೂ ಕೂಡ ಈಗ ಮನೆ ಸಿಗದೆ ಇರುವಂಥದ್ದು. ಸದ್ಯಕ್ಕೆ ಎಲ್ಲರೂ ಕೂಡ ಮನೆ ಸಿಗದೆ ಒದ್ದಾಡ್ತಾ ಇದ್ದಾರೆ. ಮೇಡಮ್ 10 ವರ್ಷದ ಹಿಂದೆ ಅಪ್ಲೈ ಮಾಡಿದ್ದು ಮನೆ 1 ತಿಂಗಳಲ್ಲಿ ನೀವು ತೆರವುಗೊಳಿಸಿ ಕೊಡಬೇಕು ನಮಗೆ. 1 ವರ್ಷದಲ್ಲಿ ನಿಮಗೆ ಮನೆ ಕಟ್ಟಿ ಮನೆ ಬೀಗ ನಿಮ್ಮ ಕೈಗೆ ಹಸ್ತಾಂತರ ಮಾಡ್ತೀವಿ ಅಂತ ಹೇಳಿ ಮನೆ ಹುಡಿಸಿದ್ರು. 1 ತಿಂಗಳಷ್ಟರಲ್ಲಿ ನಾವು ಎಲ್ಲ ರೆಡಿ ಮಾಡಿಕೊಟ್ವಿ. ಆದರೆ ಇವಾಗ ಇಲ್ಲಿಗೆ 10 ವರ್ಷ ಆಗಿದೆ ಮೇಡಮ್. ಇನ್ನೂ ಅದ್ರ ಬಗ್ಗೆ ಏನು ಬಂದು ವಿಚಾರಿಸಿಲ್ಲ, ಮನೇನು ಕಟ್ಕೊಟ್ಟಿಲ್ಲ, ಏನಿಲ್ಲ. ನಾವು 20,000 ಡಿ ಕಟ್ಟಿದ್ದೀವಿ. ಅದು ಬಿಟ್ಬಿಟ್ಟು ನಮ್ಮ ಹತ್ರ ಎಕ್ಸ್ಟ್ರಾ ಇದೆ, ಎಕ್ಸ್ಟ್ರಾ ಕಟ್ತಾ ಇದ್ದೀವಿ, ನೀವು ಇಷ್ಟು ದುಡ್ಡು ಕಟ್ಟಬೇಕು ಅಂತೇಳಿ 1 ಲಕ್ಷ 1.5 ಲಕ್ಷದೆಲ್ಲ ಕಟ್ಸ್ಕೊಂಡಿದ್ದಾರೆ ಮೇಡಮ್. ಅದಕ್ಕೂ ಏನು ಅವರು ನಮಗೆ ದಾಖಲೆ ಕೊಟ್ಟಿಲ್ಲ. ಅದನ್ನು ನಾವು ಮತ್ತೆ ಕೇಳಿದರೆ ಇಂಜಿನಿಯರ್ ಸತ್ತೋದ, ನಿಮ್ಮ ದುಡ್ಡು ಕೊಡೋಕ್ಕಾಗಲ್ಲ ಅಂತೆಲ್ಲ ಹೇಳಿದರು. ಈಗ ಬಾಡಿಗೆ ಕಟ್ತಾ ಇದ್ದೀವಿ. ಹೌದು ಮೇಡಮ್, ಬಾಡಿಗೆ ಕಟ್ಕೊಂಡು ನಾವಿದ್ದೀವಿ. ಅಲ್ಲಿ ಅದೇ ಇಂಟ್ರೆಸ್ಟ್ ಮೇಡಮ್, ಅದೇ ಲೋನ್ ಆಗಿದೆ. ಎಲ್ಲ ಸೀಟ್ ಮನೆ ಇತ್ತು ಮೇಡಮ್ ನಮ್ಮ ಹತ್ರ. ಸೀಟ್ ಮನೆ ತೆಗಿಸಾಕಿದ್ರು ಬೇಕು ಅಂತಾನೆ ನಮ್ಮ ಮನೆ ಸೀಟ್ ಮನೆಗೆ ನಮ್ದಾಗಿದ್ವಿ. ಇವಾಗ 4,80,000 ಹೋಗುತ್ತೆ ಅಂತೇಳಿ ಹೋಗ್ಲಿ ಕಟ್ಕೊಡ್ತಾರೆ. ಒಂದು 6 ತಿಂಗಳಿಗೆ ಅಂತ ಅಂದ್ರಲ್ಲ ಮೇಡಮ್, ತೆಗಿಸಿದ್ವಿ. ನಿಜ, ಹೆಂಗ ಮೂಡ್ ಮನೆಯನ್ನು ಬರುತ್ತಂತ ಒಂದು ಆಸೆಗೆ ತೆಗಿಸಿದ್ವಿ ಮೇಡಮ್. ಅದನ್ನು ಹಾಳು ಮಾಡ್ಕೊಂಡು ಯಾರು ತಿರುಗಿ ನೋಡಿಲ್ಲ ಮೇಡಮ್. MLA ಸಿಗಲ್ಲ ಮೇಡಮ್. MLA ಸಿಕ್ಕಿದ್ರು ಸೋಮಶೇಖರು, ಅವ್ರಿಗೆ ಕೇಳಿ ಎಲ್ಲ ಇದು ಮಾಡಿದ್ವಿ. ನಾನು ಇಂಜಿನಿಯರ್ ದುಡ್ಡು ತಗೊಂಡು ಹೋಗ್ಬಿಟ್ಟಾರೆ ಮೇಡಮ್. ನೋಡಿದ್ದಾರೆ ಬರ್ತಾರೆ, 5 ನಿಮಿಷ ಹೋಗ್ಬಿಡ್ತಾರೆ, ಇರೋದೇ ಇಲ್ಲ. ಅಂಬೇಡ್ಕರ್ದಲ್ಲಿ ಬರ್ತಾರೆ ಅಷ್ಟೇ ಮೇಡಮ್. ಬಂದು ಹಂಗೆ ಇಸ್ಕಪ್ಪಾಗ್ಬಿಡ್ತಾರೆ. ನಾವೆಲ್ಲ ಬಂದು ಕೇಳ್ತೀವಂತ. MLAಗೆ ಏನಾದರೂ ನೀವು ಭೇಟಿ ಮಾಡಿದ್ರ? ಬಡವರು ಮೂರಾ ಬಟ್ಟೆ ಆಗಿದ್ದಾರೆ, ಬೀದಿಗೆ ಬಂದಿದ್ದಾರೆ. ಇಲ್ಲಿರ್ತಕ್ಕಂಥವ್ರು ಯಾರು ಗೊತ್ತಾ? ಶ್ರಮಿಕರು, ಕೂಲಿ ಕಾರ್ಮಿಕರು. ಅವತ್ತಿನ ದಿನದ ಕೂಲಿಯನ್ನು ದುಡಿದು ತಿನ್ನುವಂಥ ಕಾಯಕವನ್ನು ಮಾಡಿರ್ತಕ್ಕಂಥ ಕೆಲಸದವರು. ಅವರಿಗೆ ಸಹ ನೀವು ಒಂದು ಮನೆ ಕಟ್ಟಿಸ್ಕೊಡೋಕ್ಕಾಗಲಿಲ್ಲ. ನೀವು 12 ವರ್ಷದಿಂದ ಇಲ್ಲಿ ಶಾಸಕರಿದ್ದೀರಿ, 3.5 ವರ್ಷ ಮಂತ್ರಿಗಳಾಗಿದ್ದಿರಿ. ಅಭಿವೃದ್ಧಿ ಹರಿಕಾರ ಅಂತ ಹಣೆಪಟ್ಟಿ ಹೊತ್ಕೊಂಡು ನೀವೇ ಸ್ವಯಂ ಘೋಷಿತ ಮಾಡ್ಕೊಂಡಿದ್ದೀರಾ. ಆದರೂ ಬಡವರು ಗೋಳನ್ನು ನೀವು ಕೇಳ್ತಾ ಇಲ್ವಲ್ಲ. ಆ ನಿಟ್ಟಿನಲ್ಲಿ ನಮ್ಮ ಹೋರಾಟ ನಿರಂತರವಾಗಿದೆ ಮೇಡಮ್. ನಿರಂತರ ಹೋರಾಟ ಮಾಡ್ತಾ ಇದ್ದೀವಿ. ಮೊನ್ನೆ ಶಾಸಕರು CL ಬಗ್ಗೆ, ಬಾರಿನ ಬಗ್ಗೆ ಭಾಳ ಆಕ್ರೋಶವಾಗಿ ಮಾತಾಡ್ತಾರೆ ಸದನದಲ್ಲಿ. ಆದರೆ ಈ 8 ವರ್ಷದಿಂದ
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.